ಸ್ನೇಹಿತರೆ, ನಾವು ಸಾಮಾನ್ಯವಾಗಿ ಬಟ್ಟೆಯ ಪರಿಮಳ ಜಾಸ್ತಿ ಬರಬೇಕು ಅಂತ ಹೇಳಿ ನಾನಾ ರೀತಿಯ ಕೆಮಿಕಲ್ ಇರುವಂತಹ ಉತ್ಪನ್ನಗಳನ್ನ ಉಪಯೋಗ ಮಾಡ್ತೀವಿ. ಆದರೆ ಪ್ರಕೃತಿಯೇ ನಮಗೆ ಒಂದು ಉತ್ತಮವಾದಂತಹ ಪರಿಮಳವನ್ನ ಹೊಂದಿರುವ ಒಂದು ಗಿಡವನ್ನ ಕೊಟ್ಟಿದೆ, ಒಂದು ಬೇರನ್ನ ಕೊಟ್ಟಿದೆ. ತುಂಬಾ ಜನ ಗೊತ್ತಿರಬಹುದು, ಮಡಿವಾಳ ಬೇರು ಅಂತ ಹೇಳಿ ಕೇಳಿರ್ತೀರಿ, ಅಥವಾ ಕನ್ನಡದಲ್ಲಿ ಇದಕ್ಕೆ ಲಾವಂಚ ಅಂತ ಕರೀತಾರೆ. ನೋಡಿ, ಅದ್ರಲ್ಲಿದೆಲ್ಲ ಇದೇ ಲಾವಂಚದ ಬೇರು, ಅಥವಾ ಇದಕ್ಕೆ ಮಡಿವಾಳ ಬೇರು ಅಂತಲೂ ಸಹ ಹೇಳ್ತಾರೆ. ಹಾಗೇನೆ ಈ ಬೇರನ್ನ ಉಪಯೋಗ ಮಾಡಿಕೊಂಡು ಸೌಂದರ್ಯ ವರ್ಧಕಗಳನ್ನು ಸಹ ಮಾಡ್ತಾ ಇದ್ದಾರೆ. ನೀವು ನೋಡಿರ್ಬಹುದು, ವೆಟ್ಟಿವೇರ್ ಅಂತ ಹೇಳಿ ಕೆಲವೊಂದು ಪ್ರಾಡಕ್ಟ್ಗಳು ಬರುತ್ತೆ. ಆ ವೆಟ್ಟಿವೇರ್ ಪ್ರಾಡಕ್ಟ್ ಮಾಡೋದಂಥದ್ದು ಈ ಒಂದು ಬೇರ್ನಿಂದ. ಈ ಬೇರ್ನ ಉಪಯೋಗ ಮಾಡಿಕೊಂಡು ನಾನಾ ರೀತಿಯ ಔಷಧಿಗಳನ್ನು ಸಹ ತಯಾರಿಸ್ತಾರೆ. ನಾವು ಗಿಡದ ಪರಿಚಯನ ನೋಡೋಣ. ನೀವು ಇಲ್ಲಿ ನೋಡ್ಬೋದು, ಇದು ಲಾವಂಚದ ಗಿಡ. ಈ ರೀತಿಯಾಗಿ ಹುಲ್ಲಿನ ರೀತಿಯಲ್ಲಿ ಇದಿರುತ್ತೆ. ಎಷ್ಟು ಚೆನ್ನಾಗಿ ಬೆಳೆದಿದೆ. ಒಂದು ಸಣ್ಣ ಗಿಡವನ್ನು ನಾವು ತಂದು ನಟ್ಟಿದ್ದು ಇವಾಗ ಇಷ್ಟು ದೊಡ್ಡದಾಗಿದೆ. ನಾವಿನ್ನು ಈ ಲಾವಂಚದ ಬೇರಿನಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಅನುಕೂಲಗಳಿದೆ ಅಂತ ನೋಡೋದಾದ್ರೆ, ಲಾವಂಚೆ ಬೇರು ಶೀತದ ಗುಣವನ್ನ ಹೊಂದಿರೋದ್ರಿಂದ ಇದು ದೇಹನ ತಂಪಾಗಿರಿಸಲಿಕ್ಕೆ ಬಹಳ ಸಹಾಯ ಮಾಡುತ್ತೆ. ರಕ್ತವನ್ನ ಶುದ್ಧಗೊಳಿಸುವಂತಹ ಔಷಧಿ ಗುಣವನ್ನು ಸಹ ಈ ಲಾವಂಚೆ ಬೇರು ಹೊಂದಿದೆ. ಈ ಲಾವಂಚದ ನೀರು ನಮಗೆ ಬೇಸಿಗೆಯಲ್ಲಿ ಬಹಳಷ್ಟು ಸಹಾಯವನ್ನ ಮಾಡುತ್ತೆ. ಈ ಲಾವಂಚದ ನೀರನ್ನು ನಾವು ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಹೆಚ್ಚಾಗುತ್ತೆ, ಜೊತೆಗೆ ಮಲಬದ್ಧತೆಯಂತಹ ಸಮಸ್ಯೆಗಳನ್ನು ನಿವಾರಿಸಲಿಕ್ಕೂ ಸಹ ಸಹಾಯ ಮಾಡುತ್ತೆ. ಈ ಲಾವಂಚದ ನೀರಿನಿಂದ ನಾವು ಮುಖವನ್ನು ತೊಳೆಯೋದ್ರಿಂದ ಮುಖದ ಮೇಲಿರುವಂತಹ ಮೊಡವೆಗಳನ್ನು ನಾವು ನಿಯಂತ್ರಣಗೊಳಿಸಬಹುದು, ಜೊತೆಗೆ ಚರ್ಮದ ಕೆಲವೊಂದು ಸಮಸ್ಯೆಗಳನ್ನು ಸಹ ಗುಣಪಡಿಸಲಿಕ್ಕೆ ಇದು ಬಹಳಷ್ಟು ಸಹಾಯ ಮಾಡುತ್ತೆ. ಈ ಎಣ್ಣೆ ಅಥವಾ ಸುಗಂಧ ದ್ರವ್ಯದ ಸುವಾಸನೆಯನ್ನ ನಾವು ಸೇವನೆ ಮಾಡೋದ್ರಿಂದ ಮನಸ್ಸು ಶಾಂತಗೊಳ್ಳುತ್ತೆ, ಜೊತೆಗೆ ಮಾನಸಿಕ ಒತ್ತಡವನ್ನು ಸಹ ಕಡಿಮೆ ಮಾಡಲಿಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ. ಈ ಲಾವಂಚೆ ಬೇರನ್ನು ಹಾಕಿರುವಂತಹ ನೀರನ್ನು ನಾವು ಕುಡಿಯೋದ್ರಿಂದ ಬಾಯಿ ಹುಣ್ಣು, ಮೂಗಿನಲ್ಲಿ ಸೋರುವಂತಹ ರಕ್ತಸ್ರಾವ, ಕೈಕಾಲು ನೋವು, ನರಗಳ ನಿಶಕ್ತಿ, ಹಾಗೆಯೇ ಯೌವನವನ್ನ ಕಾಪಾಡಲಿಕ್ಕೆ ಬಹಳಷ್ಟು ಉತ್ತಮವಾದಂಥ ಒಂದು ಔಷಧಿ ಅಂತ ಹೇಳ್ಬೋದು. ಈ ಗಿಡದ ಬಗ್ಗೆ ಸಂಪೂರ್ಣ ಮಾಹಿತಿಯ ವಿಡಿಯೋವನ್ನ ನಮ್ಮ ಫುಡ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿದ್ದೀನಿ. ನಾನು ಬಯೋದಲ್ಲಿ ಇದರ ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ನೀವು ಅಲ್ಲಿ ಹೋಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಬಹುದು. ಹಾಗೆಯೇ ನಮ್ಮ ದೇಹಕ್ಕೆ ಏನೆಲ್ಲ ಬೆನಿಫಿಟ್ಗಳಿದೆ ಅನ್ನೋದನ್ನ ನೀವು ತಿಳಿಯಬಹುದು. ಹಾಗೆಯೇ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ. ನಿಮ್ಮ ಒಂದು ಶೇರ್ ನಮಗೆ ಇನ್ನೂ ಕೂಡ ಹೆಚ್ಚಿನ ಮೋಟಿವೇಶನ್ ಮಾಡಿ.